ನಮಸ್ಕಾರ ಸ್ನೇಹಿತರೆ, ಮಹಾಚಂದ್ರ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಇದೊಂದು ಬಹಳ ಮುಖ್ಯವಾದಂತಹ ಮಾಹಿತಿ ಅಂತಲೇ ಹೇಳ್ಬೋದು. ಎಲ್ಲ ಸರ್ಕಾರಿ ನೌಕರರು ತಪ್ಪದೇ ನೋಡಬೇಕಾದಂತಹ ಹೈಕೋರ್ಟ್ನ ಬಹಳ ಮಹತ್ವದ ಆದೇಶ. ಇದು ಸರ್ಕಾರಿ ನೌಕರರ ಪರವಾಗಿ ಹೈಕೋರ್ಟ್ ನೀಡಿರ್ತಕ್ಕಂಥ ಆದೇಶ ಅಂತಲೇ ಹೇಳ್ಬೋದು. ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತಂದರೆ ಮಾಹಿತಿ ಹಕ್ಕು RTI ಈ ವಿಚಾರದಲ್ಲಿ ಸರ್ಕಾರಿ ನೌಕರರ ವಿರುದ್ಧವಾಗಿ ಒಂದು ದೂರು ಹೋಗಿತ್ತು. ಕೆಲವೊಂದು ವಿಚಾರಗಳನ್ನು ಅತ್ಯಂತ ವೈಯಕ್ತಿಕ ವಿಚಾರಗಳನ್ನು ಇವರು RTI ಮೂಲಕ ಪಡ್ಕೊಳ್ಳೋದಕ್ಕೆ ಯಾರ್ಯಾರು ಪ್ರಯತ್ನಿಸಿದ್ರು ಅವರಿಗೆ ಮುಟ್ಟಿನೊಳ್ಕೊಳ್ಳುವ ರೀತಿ ಈಗ ಹೈಕೋರ್ಟ್ ಒಂದು ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಸರ್ಕಾರಿ ಅಧಿಕಾರಿ ಅಂತಂದರೆ ಅವರು ಎಲ್ಲ ವಿಚಾರಗಳನ್ನು, ಅವರ ಪರ್ಸನಲ್ ವಿಚಾರಗಳನ್ನು ಕೂಡ RTI ಮೂಲಕ ಪಡ್ಕೊಳ್ಳೋ ಹಾಗಿಲ್ಲ ಅಂತ ಒಂದು ಮಹತ್ವದ ಆದೇಶವನ್ನು ಈಗ ಹೈಕೋರ್ಟ್ ಹೊರಡಿಸಿರ್ತಕ್ಕಂಥದ್ದು. ಬನ್ನಿ, ಸೊ ಈ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಕೂಡ ನೋಡಬೇಕಾದಂತಹ ಬಹಳ ಮುಖ್ಯವಾದಂತಹ ಮಾಹಿತಿ ಅಂತಲೇ ಹೇಳ್ಬೋದು. ಈಗ RTI ಬಂದ ಮೇಲೆ, ಅಂದರೆ ನಿಮ್ಗೆ ಗೊತ್ತಿರುವ ಹಾಗೆ 2005ರಲ್ಲಿ RTI ಜಾರಿಯಾಯಿತು ಸ್ನೇಹಿತರೆ. ಸರ್ಕಾರಿ ಇಲಾಖೆಗಳಲ್ಲಿ ಯಾವುದೇ ಒಂದು ವಿಚಾರವನ್ನು ಸಾರ್ವಜನಿಕರಾಗಲಿ ಅಥವಾ ಮತ್ತೊಂದು ಇಲಾಖೆಯಾಗಲಿ RTI ಮೂಲಕ ಕೇಳಿದ್ರೆ, ಅಂದರೆ ರೈಟ್ ಟು ಇನ್ಫಾರ್ಮೇಷನ್, ಸೊ ಇದ್ರ ಮೂಲಕ ಕೇಳಿದ್ರೆ ಆ ಮಾಹಿತಿಯನ್ನು ನೀಡಬೇಕು ಅಂತ ಒಂದು ಕಾಯ್ದೆಯನ್ನು ಜಾರಿಗೆ ತಂತು. ಇದು ಹಲವಾರು ರೀತಿಯಲ್ಲಿ ಸಾರ್ವಜನಿಕರಿಗಾಗಲಿ ಅಥವಾ ಮತ್ತೊಂದು ಇಲಾಖೆಗಳಿಗಾಗಲಿ ಉಪಯೋಗ ಆಗಿದೆ ಕೂಡ. ಆದರೆ ಇದನ್ನು ದುರುಪಯೋಗಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಹಲವಾರು ಮಂದಿ ಕೆಲವೊಂದು ವಿಚಾರಗಳನ್ನು, ಅಂದರೆ ಕೇಳಬಾರದ ಇನ್ಫಾರ್ಮೇಷನ್ನು ಕೂಡ ಕೇಳಿ ಈ ಅರ್ಜಿ ಮೂಲಕ ಒಂದು ಉದ್ದಟತನವನ್ನು ತೋರಿಸ್ತಾ ಇರ್ತಾರೆ. ಅದರಲ್ಲೂ ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತೆ ಅವರ ಒಂದು ವೈಯಕ್ತಿಕ ವಿಚಾರಗಳನ್ನು ಕೂಡ ಈ ಮೂಲಕ ಪಡ್ಕೋಬೋದು ಅನ್ನೋ ಒಂದು ಅಜ್ಞಾನದಲ್ಲಿ ಇದ್ದಂಥವ್ರಿಗೆ ಈಗ ಹೈಕೋರ್ಟ್ ಒಂದು ಚಾಟಿಯನ್ನು ಬೀಸಿರ್ತಕ್ಕಂಥದ್ದು. ನೋಡಿ, ಗೌಪ್ಯತೆ ಸರ್ಕಾರಿ ಸಿಬ್ಬಂದಿಯ ಹಕ್ಕು ಅನ್ನುವ ನಿಟ್ಟಿನಲ್ಲಿ ಈಗ ಹೈಕೋರ್ಟ್ ಆದೇಶವನ್ನು ನೀಡಿರ್ತಕ್ಕಂಥದ್ದು. ಸರ್ಕಾರಿ ನೌಕರ ಎಂಬ ಏಕೈಕ ಕಾರಣಕ್ಕೆ ಅವರ ಪ್ರತಿ ವೈಯಕ್ತಿಕ ಮಾಹಿತಿಯನ್ನು RTI ಅಡಿ ಬಹಿರಂಗಪಡಿಸಲು ಸಾಧ್ಯವಿಲ್ಲ. ಸಾರ್ವಜನಿಕ ನೌಕರರಿಗೂ ವೈಯಕ್ತಿಕ ಗೌಪ್ಯತೆಯ ಹಕ್ಕಿರುತ್ತದೆ ಎಂದು ಹೈಕೋರ್ಟ್ ಅಭಿಪ್ರಾಯವನ್ನು ಪಟ್ಟಿರ್ತಕ್ಕಂಥದ್ದು. ಸರ್ಕಾರಿ ನೌಕರ ಸರ್ಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೇನೆ ಅನ್ನೋ ಕಾರಣಕ್ಕೆ ಸರ್ಕಾರದ ಮಾಹಿತಿ ಏನೇ ಇದ್ದರೂ ಕೂಡ ಅವರು RTI ಮೂಲಕ ಪಡ್ಕೋಬೋದು. ಆದರೆ ಸರ್ಕಾರಿ ನೌಕರ ಅನ್ನೋ ಕಾರಣಕ್ಕೆ ಅವರ ವೈಯಕ್ತಿಕ ಮಾಹಿತಿಯನ್ನು ಕೂಡ RTI ಮೂಲಕ ಪಡ್ಕೋಬೋದು ಅಂತಕ್ಕಂಥದ್ದು ಸಾಧ್ಯ ಇಲ್ಲ ಅನ್ನೋದನ್ನು ಈಗ ಹೈಕೋರ್ಟ್ ಎತ್ತಿ ಹಿಡಿದಿರ್ತಕ್ಕಂಥದ್ದು. ನೋಡಿ, ಪ್ರಕರಣ ಏನಪ್ಪ ಅಂತಂದರೆ, KSRTCಯ ನಿವೃತ್ತ ನೌಕರರೊಬ್ಬರ ಆಸ್ತಿ ವಿವರ ಕೋರಿ ಸಲ್ಲಿಸಿದ್ದ ಅರ್ಜಿ ವಜಾಗೊಳಿಸಿದ ಕೋರ್ಟ್, ಖಾಸಗಿ ವ್ಯಕ್ತಿಗಳ ನಡುವಿನ ಸಿವಿಲ್ ದಾವೆಗಳಿಗೆ ಸಾಕ್ಷ್ಯ ಸಂಗ್ರಹಿಸಲು RTI ಬಳಸಿಕೊಳ್ಳಲು ಕಾನೂನಿನಲ್ಲಿ ಅವಕಾಶ ಇಲ್ಲ ಅಂತ ಇಲ್ಲಿ ಹೇಳಿದೆ. ಸೊ ಅವರ ಆಸ್ತಿ ವಿಚಾರ ಆಗಿರ್ಬೋದು ಅಥವಾ ಬೇರೆ ವೈಯಕ್ತಿಕ ವಿಚಾರ ಆಗಿರ್ಬೋದು, RTI ಮೂಲಕ ನೀವು ಸಂಗ್ರಹ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ ಅಂತ ಈಗ ಖಂಡಿತವಾಗಿ ಹೇಳಿರ್ತಕ್ಕಂಥದ್ದು. ಇದು ಎಲ್ಲ ಈ ಆದೇಶ ಸ್ನೇಹಿತರೆ ಎಲ್ಲ ಸರ್ಕಾರಿ ನೌಕರರಿಗೂ ಕೂಡ ಅನ್ವಯಿಸುತ್ತೆ. ಸೊ ಯಾರೇ ನಿಮ್ಮ ವಿಚಾರದಲ್ಲಿ RTI ಮೂಲಕ ಒಂದು ಮಾಹಿತಿಗಳನ್ನು ಕಲೆ ಹಾಕುವ ಪ್ರಯತ್ನವನ್ನು ಮಾಡ್ತಾಯಿದ್ರೆ ಅವರಿಗೆ ನೀವು ಈ ಆದೇಶವನ್ನು ತೋರಿಸ್ಬೋದು, ಈ ಮಾಹಿತಿಯನ್ನು ನೀವು ತಿಳಿಸ್ಬೋದು ಸ್ನೇಹಿತರೆ. ಸೊ ಇದಿಷ್ಟು ಈ ಹೊತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಸರ್ಕಾರಿ ನೌಕರರಿಗೆ ಸಂಬಂಧಪಟ್ಟಂತಹ ಮಾಹಿತಿ ಜೊತೆಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.